ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಕಚೇರಿಗಳ ಬೆನ್ನಲ್ಲೇ ಹೈಕೋರ್ಟ್ಗೆ ಬಾಂಬ್ ಬೆದರಿಕೆ ಬಂದಿದೆ. ಹೈಕೋರ್ಟ್ ಆವರಣದಲ್ಲಿ ಬಾಂಬ್ ಇಟ್ಟಿರೋದಾಗಿ ಬಾಂಬ್ ಬೆದರಿಕೆ ಬಂದಿದೆ. ಸ್ಕೂಲ್ ಆಯಿತು, ಕಾಲೇಜ್ ಆಯಿತು, ಕಚೇರಿಗಳ ಬೆನ್ನಲ್ಲೇ ಇದೀಗ ಹೈಕೋರ್ಟ್ ಆವರಣದಲ್ಲಿ ಬಾಂಬ್ ಇಟ್ಟಿರೋದಾಗಿ ಬಾಂಬ್ ಬೆದರಿಕೆ ಇಮೇಲ್ ಬಂದಿದೆ. ಹೈಕೋರ್ಟ್ ಹೆಸರಲ್ಲಿರುವಂತ ಇಮೇಲ್ಗೆ ಬಾಂಬ್ ಬೆದರಿಕೆಯ ಮೇಲ್ ಬಂದಿದೆ. ಆ ಒಂದು ಮೇಲ್ ಬರ್ತಾ ಇದ್ದಂತೆ ಪೊಲೀಸರಿಗೆ ಕೂಡಲೇ ಮಾಹಿತಿ ಕೊಡುವಂತ ಕೆಲಸ ಆಗಿದೆ ವಿಧಾನಸೌಧ ಪೊಲೀಸರು. ಅದರ ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದಿಂದ ಪರಿಶೀಲನೆಯನ್ನು ನಡೆಸಲಾಗಿದೆ. ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಅಗೇನ್ ಹುಸಿ ಬಾಂಬ್ ಬೆದರಿಕೆ ಅನ್ನುವಂಥದ್ದು ಗೊತ್ತಾಗಿದೆ. ಆಮೇಲೆ ಒಂದು ಮೇಲ್ ಐಡಿ ಏನಿದೆ, ಆ ಮೇಲ್ ಐಡಿಯಿಂದ ಬಂದಿರುವಂತ ಬೆದರಿಕೆ ಇದು. ಸದ್ಯಕ್ಕೆ ಯಾವುದೇ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಆಮೇಲೆ ಸ್ಕೂಲಲ್ಲಿ ನೋಡಿದ್ವಿ, ಕಚೇರಿಗಳಲ್ಲಿ ನೋಡಿದ್ವಿ. ಆಮೇಲೆ ಕಳೆದ ತಿಂಗಳು ಜುಲೈ 27ನೇ ತಾರೀಕು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಕಚೇರಿ, ಆಮೇಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಕೂಡ ಬಾಂಬ್ ಇಟ್ಟಿದ್ದೀವಿ ಅಂತೇಳಿ ಇದೇ ಥರದ ಒಂದು ಫೇಕ್ ಮೇಲ್ ಬಂದಿತ್ತು. ಈಗ ಅದೇ ಥರದ ಮೇಲ್ ಕೂಡ ಬಂದಿದೆ ಅಂತೇಳಿ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಗೊತ್ತಾಗಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂಥ ಸ್ಫೋಟಕ ವಸ್ತುಗಳು ಪತ್ತೆಯಾಗಿಲ್ಲ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಜಯ್, ಕಳೆದ ತಿಂಗಳು ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಈ ಥರದ ಮೇಲ್ಗಳು, ಬೆದರಿಕೆ ಮೇಲ್ಗಳು ಜಾಸ್ತಿ ಬರ್ತಾ ಇದೆ. ಸದ್ಯ ಇಲ್ಲಿ ಏನಂತ ಬಂದಿತ್ತು, ಆಮೇಲೆ ಈಗ ಪರಿಶೀಲನೆ ನಡೆಸಿದಂಥ ಸಂದರ್ಭದಲ್ಲಿ ಏನು ಗೊತ್ತಾಗಿದೆ, ಏನಿದೆ ಹೆಚ್ಚಿನ ಡೀಟೇಲ್ಸ್ ಅಜಯ್? ಖಂಡಿತ, ಅಂದ್ರೆ ಬಾಂಬ್, ಹುಸಿ ಬಾಂಬ್ ಕರೆಗಳಾಗಿರ್ಬೋದು, ಮೇಲ್ಗಳಾಗಿರ್ಬೋದು ಸಾಕಷ್ಟು ಬಾರಿ ಕರ್ನಾಟಕದಲ್ಲಿ ಆಗ್ತಾನೆ ಇರುತ್ತೆ. ಅದರಲ್ಲೂ ಕೂಡ ಬೆಂಗಳೂರಿನ ಟಾರ್ಗೆಟ್ ಮಾಡ್ತಿರುವಂತ ಕೆಲವೊಂದಷ್ಟು ದುಷ್ಕರ್ಮಿಗಳು ಈ ರೀತಿಯಾದಂತ ಹುಸಿ ಬಾಂಬ್ ಕರೆಯನ್ನ ಮಾಡುವಂಥದ್ದು, ಮೇಲನ್ನ ಮಾಡುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಘಟನೆಗಳು ಕೂಡ ಬೆಂಗಳೂರಿನಲ್ಲಿ ಆಗ್ತಾನೆ ಇದೆ. ಕಳೆದ ತಿಂಗಳು ನೋಡಿದಂತೆ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಜೊತೆಗೆ ಕೆಲವೊಂದಷ್ಟು ಪ್ರತಿಷ್ಠಿತ ಕಂಪನಿಗಳಿಗೆ ಆಗಿರ್ಬೋದು, ದೇವಸ್ಥಾನಕ್ಕೆ ಆಗಿರ್ಬೋದು, ಈ ರೀತಿಯಾದಂತ ಬಾಂಬ್ ಬೆದರಿಕೆನ ಮೇಲ್ ಮಾಡುವ ಮೂಲಕ ಆತಂಕ ಸೃಷ್ಟಿ ಮಾಡುವಂತ ಕೆಲಸಗಳು ಕೂಡ ಆಗ್ತಾ ಇತ್ತು. ಇವತ್ತು ಕೂಡ ಒಂದು ಮೇಲ್ ಬಂದಿದೆ. 2:15 ಸುಮಾರಿಗೆ ಹೈಕೋರ್ಟ್ ನ ಜಡ್ಜ್ ಚೇಂಬರ್ ಏನಿದೆ, ಜೊತೆಗೆ ಅವರ ಒಂದು ವಾಶ್ರೂಮ್ಗೆ RDX 2 ಬಾಂಬನ್ನ ಇಟ್ಟಿದೀವಿ ಅಂತೇಳಿ ಮೇಲನ್ನ ಮಾಡಿದ್ರು. ಯಾವಾಗ ಈ ಒಂದು ಬಾಂಬ್ ಬೆದರಿಕೆ ಮೇಲ್ ಬರ್ತಿದಂತೆ ಪೊಲೀಸರಿಗೆ ಹೈಕೋರ್ಟ್ ನ ಸಿಬ್ಬಂದಿಗಳು ಕೂಡ ಮಾಹಿತಿಯನ್ನ ಕೊಡ್ತಾರೆ. ಅಲ್ಲಿರುವಂತ ಆಡಳಿತ ಮಂಡಳಿ ಜೊತೆಗೆ ಪೊಲೀಸರಿಗೆ ಮಾಹಿತಿ ಬಂದ ನಂತರ ಅಲ್ಲಿ ವಿಧಾನಸೌಧ ಪೊಲೀಸ್ ಠಾಣೆಯ ಪೊಲೀಸರು ಜೊತೆಗೆ ಬಾಂಬ್ ನಿಷ್ಕ್ರಿಯ ದಳದಿಂದಲೂ ಕೂಡ ಡಾಗ್ ಸ್ಕ್ವಾಡ್ ಕೂಡ ಬರುತ್ತೆ ಸ್ಥಳಕ್ಕೆ. ಹೈಕೋರ್ಟ್ ನ ಸುತ್ತಮುತ್ತ ಸೇರಿದಂತೆ ಜಡ್ಜ್ ಚೇಂಬರ್ ಏನಿದೆ ಅಲ್ಲಿ ಕೂಡ ಸಾಕಷ್ಟು ಸರ್ಚನ ಮಾಡ್ತಾರೆ. ಪರಿಶೀಲನೆಯ ನಂತರ ಇದೊಂದು ಹುಸಿ ಬಾಂಬ್ ಬೆದರಿಕೆ ಅಂತೇಳಿ ಮಾಹಿತಿ ಕೂಡ ಗೊತ್ತಾಗುತ್ತೆ. ಹೀಗಾಗಿ ಅಲ್ಲಿ ಬಂದಂತ ಡಾಗ್ ಸ್ಕ್ವಾಡ್ ಆಗಿರ್ಬೋದು, ಪೊಲೀಸರು ಕೂಡ ಅಲ್ಲಿರುವಂತ ಸಿಬ್ಬಂದಿಗಳಿಗೆ ಸೇರಿದಂತೆ ವಕೀಲರು ಕೂಡ ಸಾಕಷ್ಟು ಜನರು ಇದ್ರು. ಅವರು ಕೂಡ ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ರು. ನಂತರ ಇದು ಹುಸಿ ಬಾಂಬ್ ಕರೆ ಅಂತ ಹೇಳಿದ ನಂತರವಾಗಿ ಎಲ್ಲರೂ ಕೂಡ ಒಂಥರ ನಿರಳವಾಗಿ ಆಗಿದ್ದಾರೆ. ಸದ್ಯಕ್ಕೆ ಯಾವುದೇ ಸ್ಫೋಟಕ ವಸ್ತುಗಳು ಕೂಡ ಅಲ್ಲಿ ಕಂಡು ಬಂದಿಲ್ಲ. ಜೊತೆಗೆ ಹಿಂದೆ ಬೇರೆ ಕಡೆಗಳಿಂದ ಬಂದಿದ್ದಂತ ಬೆದರಿಕೆ ಸಂದೇಶದಂತೆ ಕೂಡ ಕೋರ್ಟ್ಗೂ ಇದೇ ರೀತಿಯಾದಂತ ಬೆದರಿಕೆಯ ಸಂದೇಶ ಕೂಡ ಬಂದಿದೆ. ಜೊತೆಗೆ ಈಗಾಗಲೇ ಪೊಲೀಸರು ಅಲ್ಲಿ ಹೋಗಿ ಡಾಗ್ ಸ್ಕ್ವಾಡ್ ಸಮೇತ ಪರಿಶೀಲನೆಯನ್ನ ಮಾಡಿದ್ರೆ. ಜೊತೆಗೆ ಅಲ್ಲಿ ಯಾವುದೇ ರೀತಿಯಾದಂತ ಸ್ಫೋಟಕ ವಸ್ತುಗಳು ಪತ್ತೆ ಆಗಿಲ್ಲ. ಹೀಗಾಗಿ ಎಲ್ರಿಗೂ ಕೂಡ ಮಾಹಿತಿಯನ್ನು ಕೂಡ ಕೊಡ್ಲಾಗಿದೆ. ಜೊತೆಗೆ ಮೇಲ್ ಮಾಡಿದಂತ ಮೇಲ್ ಐಡಿಗೆ IP ಅಡ್ರೆಸ್ ಪತ್ತೆ ಮಾಡುವಂತ ಕೆಲಸವನ್ನ ಒಂದ್ ಕಡೆ ವಿಧಾನಸೌಧ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.